ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಗಿಡದ ಬಗ್ಗೆ, ಹೂವಿನ ಬಗ್ಗೆ ಮಾತಾಡೋಣ. ಅದು ತುಂಬ ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಕೆ ಆಗುವಂಥ ಆಯುರ್ವೇದಿಕ್ ಗುಣಗಳಿರುವಂತಹ ತುಂಬ ನಮ್ಗೆ ಬೇಡಿಕೆ ಇರೋವಂಥ ಹೂವು ಅಥವಾ ಗಿಡದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಮತ್ತು ಇದರಿಂದ ಉಪಯೋಗಗಳೇನು, ಬೆನಿಫಿಟ್ಸ್ ಏನು, ನಮಗೆ ಯಾವ ಸಮಸ್ಯೆಯಲ್ಲಿ ಹೇಗೆ ಉಪಯೋಗಿಸೋದು, ಈ ಎಲ್ಲ ಮಾಹಿತಿನ ನಾನು ಇದೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ತಗಟೆ ಹೂವು, ತಗಟೆ ಗಿಡ, ತಗಟೆ ಸೊಪ್ಪು. ಇದನ್ನು ಹೇಳಬೇಕು ಅಂದರೆ ಇಂಗ್ಲೀಷಲ್ಲಿ ಟ್ಯಾನರ್ ಕ್ಯಾಶಿಯೋ ಅಂತ ಕರೀತಾರೆ. ಹಳ್ಳಿಗಳ ಕಡೆ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇದನ್ನು ತಂಗಟೆ ಸೊಪ್ಪು, ತಂಗಟೆ ಹೂವು, ತಂಗಟೆ ಗಿಡ ಅಂತ ಕರೀತಾರೆ. ಫ್ರೆಂಡ್ಸ್, ಇದು ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಹಳ್ಳಿಗಳಲ್ಲಿ ಎಲ್ಲಂದ್ರಲ್ಲೇ ಬೆಳೆದಿರುತ್ತೆ ಈ ತಂಗಟೆ ಹೂವು. ಆ ಹೂವನ್ನ ಕಲ್ಲರ್ ನೋಡಿದ್ರೇ ತುಂಬ ಇಷ್ಟ ಆಗುತ್ತೆ. ಯೆಲ್ಲೋ ಕಲರು ತುಂಬ ಚೆನ್ನಾಗಿರುತ್ತೆ ಹೂವು ನೋಡೋದಕ್ಕೆ. ನೀವೆಲ್ಲ ನೋಡಿರ್ಬೋದು ರಸ್ತೆ ಬದಿಗಳಲ್ಲಿ ಎಲ್ಲ ಆಸುಪಾಸಿನಲ್ಲಿ ರಸ್ತೆಗಳ ಆ ಕಡೆ ಈ ಕಡೆ ಬದಿಗಳಲ್ಲಿ ಈ ಹೂವು ತುಂಬ ಬೆಳೆದಿರುತ್ತೆ, ಗಿಡ ಬೆಳೆದಿರುತ್ತೆ ಅಂತಲೇ ಹೇಳ್ಬೋದು. ಇದು ಹಳ್ಳಿಗಳಲ್ಲಿ ನಮಗೆ ಫ್ರೀಯಾಗಿ ಸಿಗುತ್ತೆ. ಈ ಹೂವು ಒಣಗಿದ ಹೂವು, ಇದರ ಪುಡಿ, ಇದರ ಎಲೆಯ ಪುಡಿ, ಇದರ ಬೇರಿನ ಪುಡಿ ಎಲ್ಲನೂ ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ಆದರೆ ತುಂಬ ಬೆಲೆಗೆ ಮಾರಾಟವಾಗ್ತಿರುವ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಈ ತಂಗಟೆ ಹೂವಿನ ಪುಡಿ ಅಥವಾ ಎಲೆ ಪುಡಿ ಅಥವಾ ಬೇರಿನ ಪುಡಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದರ ಸೋಪ್ ಕೂಡ ನಿಮಗೆ ಆನ್ಲೈನಲ್ಲಿ ಸಿಕ್ಕುತ್ತೆ. ಅದನ್ನು ಬೇಕಾದ್ರೆ ನಾವು ಪರ್ಚೇಸ್ ಮಾಡ್ಕೋಬೋದು. ಆದರೆ ನಾವು ಹಳ್ಳಿಗಳ ಕಡೆ ಹೋದಾಗ ಇದು ತುಂಬ ಹೇರಳವಾಗಿ ಸಿಗೋದ್ರಿಂದ ಹಳ್ಳಿಗಳ ಕಡೆಯಿಂದ ನಾವು ಕಿತ್ತು ತಂದು ನೆರಳಿನಲ್ಲಿ ಒಣಗಿಸಿ ಪೌಡ್ರು ಮಾಡಿಟ್ಕೊಂಡ್ರೆ ಅದು ನಮಗೆ ಹೋಮ್ ಮೇಡ್ ಪೌಡ್ರಾಗಿ ಇರುತ್ತೆ, ಹೈಜಿನಿಕ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇದರ ಉಪಯೋಗಗಳು ಏನು ಅಂತ ತಿಳ್ಕೊಳ್ಳೋಣ. ಇದು ಯಾವ ಸಮಸ್ಯೆಗೆ ಉಪಯೋಗ ಮಾಡ್ಕೋಬೋದು ಅಂತ ನಾವು ನೋಡೋದಾದರೆ ಫ್ರೆಂಡ್ಸ್, ಇದನ್ನು ಉಪಯೋಗಿಸೋ ರೀತಿ, ಮೊದಲು ಈ ಹೂವಿನ ಟೀ ಕುಡಿಬೋದು. ನಾವು ಟೀನ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ಈ ಹೂವಿನ ದಳಗಳನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಅದನ್ನು ಒಂದು 2 ಗ್ಲಾಸ್ ನೀರಿಟ್ಬಿಟ್ಟು ಆ ನೀರಿಗೆ ಹೂವಿನ ದಳಗಳನ್ನು ಹಾಕಿ 2 ಗ್ಲಾಸ್ ನೀರು ನಿಮಗೆ 1 ಗ್ಲಾಸ್ ನೀರು ಆಗಬೇಕು. ಕುದ್ದು 1 ಗ್ಲಾಸಿಗೆ ಬಂದ ಮೇಲೆ ಅದನ್ನು ಶೋಧಿಸಿಕೊಂಡು ಅದಕ್ಕೆ ಬೆಲ್ಲ ಅಥವಾ ಜೇನುತುಪ್ಪ, ನಿಂಬೆ ರಸ ಸೇರಿಸಿ ನಾವು ಸೇವಿಸ್ಬೋದು. ಮತ್ತು ಈ ಹೂವಿನ ಟೀನ ಸೇವಿಸೋದ್ರಿಂದ ನಮಗೆ ಯಾವ್ಯಾವುದಕ್ಕೆ ನಮಗೆ ಪರಿಹಾರ ಆಗುತ್ತೆ ಅಂದರೆ, ಫಸ್ಟು ನಮ್ಮ ದೇಹದ ಉಷ್ಣತೆಗೆ ಪರಿಹಾರ ಆಗುತ್ತೆ, ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಕಾಲುರಿ, ಕೈಯುರಿ, ಕಣ್ಣುರಿ, ತಲೆ ಉರಿ ಮೂತ್ರ ಸಮಸ್ಯೆ ಈ ಥರ ಇರೋರು ಈ ಹೂವಿನ ಕಷಾಯ ಅಥವಾ ಟೀ ಅದನ್ನು ನಾವು ಉಪಯೋಗಿಸ್ತಾ ಬಂದರೆ ನಿಯಮಿತವಾಗಿ ಈ ಉರಿಮೂತ್ರ ಸಮಸ್ಯೆ, ಉಷ್ಣದಿಂದ ನಮ್ಗೆ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಮತ್ತು ಇದು ಮಲಬದ್ಧತೆ, ಜ್ವರ, ಮಧುಮೇಹ, ಚರ್ಮ ಇಂಥ ಎಲ್ಲ ಸಮಸ್ಯೆಗಳು ಕೂಡ ಇದನ್ನು ನಾವು ಉಪಯೋಗಿಸ್ಕೋಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದನ್ನು ನಾವು ಹೆಣ್ಮಕ್ಳಲ್ಲಿ ಕಾಡೋ ಬಂಜೆತನದಲ್ಲೂ ಕೂಡ ಈ ಹೂವು ಅಥವಾ ಪುಡಿ ನಮಗೆ ಸಹಾಯಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಬಂದ್ಬಿಟ್ಟು ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳು ಏನಾದರೂ ಇದ್ದರೆ ಅದನ್ನು ಹೊರಗಡೆ ಹಾಕೋಕ್ಕೂ ಕೂಡ ಈ ಹೂವಿನ ಟೀ ನಮಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ, ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಮತ್ತು ಹೊಳೆಯುವ ಚರ್ಮಕ್ಕೆ, ಅಂದರೆ ನಮ್ಮ ಚರ್ಮ ಚೆನ್ನಾಗಿಡೋಕ್ಕೆ, ಗ್ಲೋ ಬರೋದಕ್ಕೂ ಸಹ ಈ ಹೂವಿನ ಪುಡಿಯನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ಅದು ಯಾವ ರೀತಿ ನಾವು ಚರ್ಮಕ್ಕೆ ಉಪಯೋಗಿಸ್ಬೋದು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಬಾಯಿಯ ದುರ್ಗಂಧ ಅಂದರೆ ಬಾಯಿ ವಾಸನೆಗೂ ಕೂಡ ಈ ಹೂವಿನ ಟೀ ನಮಗೆ ಸಹಾಯಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಇದು ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮ ಹೃದಯಕ್ಕೆ ಇದನ್ನು ಹೇಗೆ ಬಳಸ್ಕೋಬೋದು ಅಂದರೆ, ಬಿಲ್ಪತ್ರೆ ಪುಡಿ, ಒಣಗಿದ ಬಿಲ್ಪತ್ರೆ ಪುಡಿ, ತಗಟೆ ಹೂವಿನ ಪುಡಿ ಸೇರಿಸಿ
ನೀರಿನಲ್ಲಿ ಕುಡಿಯುವುದರಿಂದ ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ, ಉತ್ತಮ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಸುಟ್ಟ ಗಾಯಕ್ಕೂ ಸಹ ಈ ನಮಗೆ ತಂಗಟೆ ಹೂವಾಗಲಿ ತಂಗಟೆ ಬೇರೆ ಇದು ಗಿಡ ಆಗಲಿ ಸಹಾಯಕ್ಕೆ ಬರುತ್ತೆ. ಸುಟ್ಟ ಗಾಯಕ್ಕೆ ನಾವು ಹೇಗೆ ಬಳಸ್ಕೋಬೋದು ಅಂತ ಹೇಳಿದ್ರೆ, ಒಂದೆರಡು ಹೂಗಳನ್ನು ಹೆಂಚಿನ ಮೇಲೆ ಹಾಕಿ ಅದು ಕಪ್ಪಾದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಕೊಬ್ಬರಿ ಎಣ್ಣೆ ಸೇರಿಸಿ ಸುಟ್ಟ ಗಾಯಕ್ಕೆ ಹಚ್ಚುವುದರಿಂದ ಅದು ಸುಟ್ಟ ಗಾಯ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಸ್ಕಿನ್ಗೆ ಹೇಗೆ ಇದನ್ನು ಮಾಡ್ಕೋಬೋದು ಅಂದರೆ, ಬಂಗು, ಕಪ್ಪು ಕಲೆ, ಮೊಡವೆ ಕಲೆ ಈ ಥರ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದಕ್ಕೆ 2 ಸ್ಪೂನ್ ತಗಟೆ ಹೂವಿನ ಪುಡಿ, 2 ಸ್ಪೂನ್ ಮೊಸರು, ಅರ್ಧ ಚಮಚ ನಿಂಬೆ ರಸ ಸೇರಿಸಿ ಮಿಶ್ರ ಮಾಡಿ ಬಂಗು ಮತ್ತು ಇನ್ನಿತರ ಯಾವುದೇ ಚರ್ಮ ಸಮಸ್ಯೆ ಇರೋ ಜಾಗಕ್ಕೆ ಹಚ್ಚಿದರೆ ಈ ಸಮಸ್ಯೆನೂ ಕೂಡ ಬಹಳ ಬೇಗ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಚರ್ಮಕ್ಕೆ ಯಾವ ರೀತಿ ಹಚ್ಕೊಳ್ಳೋದು ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದನ್ನು ಸ್ನಾನದ ಸೋಪ್ ತಯಾರಿಸಿ ಕೂಡ ಉಪಯೋಗಿಸ್ಬೋದು. ಹೇಗೆಂದರೆ, ಕಡಲೆಬೇಳೆ, ಒಣಗಿದ ಕರಿಬೇವಿನ ಎಲೆಯ ಪುಡಿ, ಗುಲಾಬಿ ಹೂಗಳ ದಳಗಳ ಪುಡಿ, ಹೆಸರು ಕಾಳು ಇದೆಲ್ಲ ಸೇರಿಸಿ ಪುಡಿ ಮಾಡಿ ಸ್ನಾನಕ್ಕೆ ಸೋಪಿನ ರೀತಿ ಉಪಯೋಗಿಸ್ಬೋದು. ಹಾಗಾಗಿ ಇದು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು, ಚರ್ಮ ಚೆನ್ನಾಗಿರೋಕ್ಕೆ ಸಹಾಯ ಆಗುತ್ತೆ. ಈ ಎಲೆಗಳನ್ನು ಸಾಂಬಾರ್, ತೊವೆ ಮತ್ತು ಇನ್ನಿತರ ರೂಪದಲ್ಲಿ ಉಪಯೋಗಿಸಿದರೆ ಆರೋಗ್ಯಕ್ಕೆ ಉತ್ತಮ ಲಾಭವನ್ನು ಪಡೆಯಬಹುದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಡಯಾಬಿಟಿಸ್ ಇರೋರು 10 ಗ್ರಾಮ್ ನೇರಳೆ ಬೀಜದ ಪುಡಿ, 100 ಗ್ರಾಮ್ ದಾಳಿಂಬೆ ಸಿಪ್ಪೆಯ ಪುಡಿ ಮತ್ತು ತಗಟೆ ಹೂವಿನ ಪುಡಿ ನೀರಿನಲ್ಲಿ ಸೇರಿಸಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅವರಿಗೆ ಡಯಾಬಿಟಿಸ್ ಕೂಡ ಕಂಟ್ರೋಲಿಗೆ ಬರುತ್ತೆ, ನಾರ್ಮಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾವುದನ್ನೇ ಆಗಲಿ ನಿಯಮಿತವಾಗಿ ಉಪಯೋಗಿಸಿದ್ರೆ ಅದರ ಲಾಭಗಳು ಹೆಚ್ಚು. ಯಾವುದೇ ಆಗಲಿ ಜಾಸ್ತಿ ತೊಗೊಂಡ್ರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಅದಕ್ಕೋಸ್ಕರ ನೀವೇನಾದರೂ ಇದನ್ನು ಪ್ರಯೋಗ ಮಾಡಬೇಕು ಅಂದರೆ ಯಾವುದಾದ್ರೂ ಆಯುರ್ವೇದಿಕ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರ ಸಲಹೆ ಮೇರೆಗೆ ನೀವು ಇದನ್ನು ಉಪಯೋಗಿಸುವುದು ಉತ್ತಮ ಎಂದು ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಇನ್ನಷ್ಟು ಹೆಲ್ತ್ ವಿಡಿಯೋಗಳಿಗೆ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.